ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ದುಲಂಧರ್ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಹುಶಃ ನನ್ನ ಸಬ್ಸ್ಕ್ರೈಬರ್ಸ್ಗೆ ಕನ್ಫ್ಯೂಸ್ ಆಗ್ಬೋದು, ಹಿಂದಿ ಸಿನಿಮಾದ ರಿವ್ಯೂ ಮಾಡ್ತಾ ಇದ್ದಾನಲ್ಲ ಅಂತ. ಬಟ್ ಈ ಒಂದು ಸಿನಿಮಾನ ರಿವ್ಯೂ ಮಾಡಲಿಕ್ಕೆ ಆ್ಯಂಡ್ ಸಿನಿಮಾನ ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ನೋಡಿ ಅನ್ನೋದಕ್ಕೆ ರೆಕಮೆಂಡೇಷನು ಕೂಡ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಕತೆ ಸಿನಿಮಾ ನೋಡಿದೆ ನನಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಂಪ್ಲೀಟಾಗಿ ಹೇಳ್ತೀನಿ ಅಂತ ಹೇಳಿ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್, ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಬಹುಶಃ ಈ ಸಿನಿಮಾ ನೋಡಲಿಕ್ಕೆ ತುಂಬಾ ನನಗೆ ಮೆಸೇಜ್ಗಳು ಬಂತು ಆ್ಯಂಡ್ ಕಾಲ್ಸ್ ಕೂಡ ಮಾಡಿದರು. ನೀವು ಈ ಸಿನಿಮಾ ನೋಡಿದ್ರಾ ವಿಜಯ್, ದುಲಂಧರ್ ಸಿನಿಮಾ ನೋಡಿದ್ರಾ ಅಂತ. ನಾನು ಬಹುಶಃ ಕರೆ ಮಾಡಿದ್ರು ಎಲ್ಲರಿಗೂ ಹೇಳಿದ್ದು ನಾನು ಸಿನಿಮಾ ನೋಡಿಲ್ಲ ಅಂತ. ಆ್ಯಂಡ್ ಅವ್ರು ಹೇಳಿದ್ದೇನು ಅಂದರೆ, ನೀವು ಒಂದ್ಸಾರಿ ಹೋಗಿ ಸಿನಿಮಾ ನೋಡ್ಕೊಂಬನ್ನಿ, ಲೈಕ್ ನೀವು ರಿವ್ಯೂ ಮಾಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಆ್ಯಂಡ್ ಸಿನಿಮಾ ನೀವು ಹೋಗಿ ನೋಡಿ ತುಂಬ ಚೆನ್ನಾಗಿದೆ ಅಂತ. ಬಟ್ ಅವ್ರು ನಾನು ಒಂದು ರೀಸನ್ ಹೇಳಿದೆ, ಅಷ್ಟಾಗಿ ನನಗೆ ಹಿಂದಿ ಬರಲ್ಲ, ಸೊ ಹಾಗಾಗಿ ನಾನು ಹಿಂದಿ ಸಿನಿಮಾಗಳು ನೋಡೋದು ಸ್ವಲ್ಪ ಕಡಿಮೆ ಅಂತಂತ ಹೇಳಿದೆ. ಬಟ್ ಅವ್ರು ಹೇಳಿದ್ದು, ನಿಮಗೆ ಒಂದು ಲೆವೆಲಲ್ಲಿ ಹಿಂದಿ ಅರ್ಥ ಆದರೆ ಕಂಪ್ಲೀಟಾಗಿ ಈ ಒಂದು ಸಿನಿಮಾದ ಸ್ಟೋರಿ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅಂತ ಅಂದರು. ಸೊ ಓಕೆ, ಸ್ವಲ್ಪ ಮಟ್ಟಿಗೆ ಹಿಂದಿ ಬರೋದ್ರಿಂದ ನಾನು ನಿನ್ನೆ ಒಂದು ಶೋಗೆ ಹೋಗಿದ್ದೆ ಈ ಸಿನಿಮಾಗೆ. ಆ್ಯಂಡ್ ಈ ಸಿನಿಮಾಗೆ ಹೋಗಿದ್ದೆ ನಾನು. ಆ್ಯಂಡ್ ಈ ಸಿನಿಮಾ ಈಗ ನನ್ನ ರಿವ್ಯೂ ಆದಮೇಲೆ ಯಾರು ನೋಡೋಕೆ ಹೋಗ್ತಾ ಇದ್ರೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಚಿಕ್ಕ ಮಕ್ಕಳನ್ನ ಈ ಸಿನಿಮಾ ಕರ್ಕೊಂಡು ಹೋಗ್ಬೇಡಿ. ಎ ಸರ್ಟಿಫಿಕೇಟ್ ಸಿನಿಮಾ ಆಗಿರೋದ್ರಿಂದ ಕೆಲವೊಂದು ಭಯಾನಕರ ದೃಶ್ಯಗಳಿರೋದ್ರಿಂದ ಸ್ವಲ್ಪ ಇದಾಗ್ಬೋದು. ಸೊ ಹಾಗಾಗಿ ಎ ಸರ್ಟಿಫಿಕೇಟ್ ಸಿಕ್ಕಿದೆ ಈ ಸಿನಿಮಾಗೆ, ಯಾರು ಕರ್ಕೊಂಡು ಹೋಗಬೇಡಿ. ಆ್ಯಂಡ್ ಆಲ್ಸೋ ಈ ಸಿನಿಮಾಗೆ ಹೋಗೋರಿದ್ರೆ ದಯವಿಟ್ಟು ನಿಮ್ಮ ಟೈಮನ್ನು ಫ್ರೀ ಮಾಡ್ಕೊಂಡು ಹೋಗಿ. ಟೈಮ್ ಪಾಸ್ ಮಾಡ್ತೀನಿ ಅಂತ ಥಿಯೇಟ್ರಿಗೆ ಹೋದರೆ ಖಂಡಿತವಾಗ್ಲೂ ನಿಮಗೆ ಈ ಸಿನಿಮಾ ಬೋರ್ ಹೊಡಿಯೋದಂತೂ ಗ್ಯಾರಂಟಿ. ಯಾವ ರೀತಿ ಪ್ರಿಪ್ರೇಷನ್ ಆಗಿ ಸಿನಿಮಾಗೆ ಹೋಗ್ಬೇಕು ಅಂತ ಕೂಡ ಹೇಳ್ತೀನಿ. ಸೊ ಈ ಸಿನಿಮಾ 3 ಗಂಟೆ 30 ನಿಮಿಷ ಇದೆ, ಅಂದರೆ ಅಕ್ರಾಸ್ ಬಂದ್ಬಿಟ್ಟು 3 ಗಂಟೆ 40 ನಿಮಿಷ, 4 ಗಂಟೆ ಸಿನಿಮಾ ಅಂತಲೇ ಹೇಳ್ಬೋದು. ಅಪ್ ಟು ನಾವು ಮನೆ ಬರೋ ತನಕನೂ ಒಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ಟೈಮು. ಮೊದಲೇದಾಗಿ ಈ ಸಿನಿಮಾ ರಣವೀರ್ ಸಿಂಗ್ ಅವರು ಮುಖ್ಯ ಪಾತ್ರದಲ್ಲಿ, ಆ್ಯಂಡ್ ಮಾಧವನ್ ಸರ್ ಆಗಿರ್ಬೋದು, ಮತ್ತು ಬಹುಶಃ ಸಂಜಯ್ ದತ್ ಆಗಿರ್ಬೋದು, ಮತ್ತು ಅಕ್ಷಯ್ ಖನ್ನಾ ಆಗಿರ್ಬೋದು. ಸೊ ಇವರು ಬರುವಂಥ ಮುಖ್ಯ ಪಾತ್ರಗಳು ಈ ಸಿನಿಮಾದಲ್ಲಿ. ಸೊ ಈ ಸಿನಿಮಾ ಮೇನಾಗಿ ಒಂದು ಸ್ಪೈ ಅಲ್ಲಿ ಒಂದು ಕೆಲಸಕ್ಕೆ, ಅಂದರೆ ಒಂದು ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡಲಿಕ್ಕೆ ಆ ಒಂದು ಪಾಕಿಸ್ತಾನಕ್ಕೆ ಹೋಗುವಂಥ ರಣವೀರ್ ಸಿಂಗ್ ಅವರು ಅಲ್ಲಿ ಆಗುವಂಥ ಕೆಲವೊಂದು ಘಟನೆಗಳು, ಸೊ ಅಲ್ಲಿ ನಡೆಯುವಂಥ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು, ಪ್ರತಿಯೊಂದು ಏನು ಲೈಕ್ ಕೋಟಾ ನೋಟ್ ಆಗಿರ್ಬೋದು. ಸೊ ಈ ರೀತಿ ಸಮಥಿಂಗ್ ಏನೇನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳಿದೆಯೋ ಅದನ್ನೆಲ್ಲನೂ ಕೂಡ ಒಂದು ಸ್ಪೈ ಆಗಿ ಹೋಗಿ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಭಾರತಕ್ಕೆ ಕಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ಇದರ ನಡುವೆ ಎಲ್ಲ ಸ್ಟೋರಿ ಹೇಗೆ ಇರುತ್ತೆ, ಏನೇನು ಕತೆ ಅನ್ನೋದು ನೀವು ಥಿಯೇಟ್ರಿಗೆ ಹೋಗಿ ನೋಡಿ. ಫಸ್ಟು ಈ ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ, ಲೈಕ್ ಈ ಸಿನಿಮಾನ ನೀವೇನಾದರೂ ನೋಡಬೇಕು ಅನ್ನೋರಿಗೆ, ಲೈಕ್ ನಾನು ಹೇಳೋದೇನು ಅಂದರೆ, ಕಾಶ್ಮೀರ್ ಫೈಲ್ಸ್ ಮತ್ತು ಕೇರಳ ಸ್ಟೋರಿ, ಸೊ ಈ ರೀತಿಯಾದಂಥ ಒಂದು ಸಿನಿಮಾಗಳನ್ನ ಯಾರು ನೋಡೋಕ್ಕೆ ಇಷ್ಟಪಡ್ತೀರಾ, ಏನಾದ್ರು ತಿಳ್ಕೋಬೇಕು ಆ್ಯಂಡ್ ಏನಾಗಿತ್ತು, ಏನು ಆಗ್ತಾ ಇದೆ ಅನ್ನೋ ತಿಳ್ಕೊಬೇಕು ಅನ್ನೋರು ಖಂಡಿತ ಸಿನಿಮಾ ಇಂಪ್ರೆಸ್ ಮಾಡುತ್ತೆ. ಆ್ಯಂಡ್ ಪ್ರತಿಯೊಂದು ಈ ಸಿನಿಮಾದ ಸ್ಟೆಪ್ ಬೈ ಸ್ಟೆಪ್ ಹೇಗೆ ತೊಗೊಂಡೋಗಿದ್ದಾರೆ ಅಂತಂದರೆ, ಸೊ ಕೆಲವೊಂದು ಟೈಮಲ್ಲಿ 3 ಗಂಟೆ 30 ನಿಮಿಷ ಅಂತ ಬಂದಾಗ ಆಡಿಯನ್ಸ್ನ ಕೂರಿಸೋದಿದೆಯಲ್ಲ, ನಿಜವಾಗ್ಲೂ ತುಂಬಾ ಒಂದು ಕಷ್ಟಕರವಾದಂಥ ಕೆಲಸ. ಅದರಲ್ಲಿ ಈ ರೀತಿ ಸಿನಿಮಾಗಳು ಬಂದಾಗ ಎಲ್ಲಾದರೂ ಸ್ವಲ್ಪ ಲ್ಯಾಗ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಆಡಿಯನ್ಸ್ಗಳಿಗೆ ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ. ಬಟ್ ಈ ಒಂದು ಸಿನಿಮಾ ಆ ರೀತಿ ಎಲ್ಲೂ ಮಾಡಲಿಲ್ಲ. ಎಸ್ಪೆಷಲಿ ನನಗೆ ಪರ್ಸ್ನಲಿ ಅನಿಸಿದ್ದು, ನಾನು ಹಿಂದಿ ಅಷ್ಟು ಬರದೇ ಇದ್ದರೂ ಕೂಡ ಅಲ್ಪ ಸ್ವಲ್ಪ ಹಿಂದಿ ಅರ್ಥ ಆದರೂ ಕೂಡ ಲೈಕ್ ಒಂದು ಮಿನಿಮಮ್ ಆಗಿ ಒಂದು ಸ್ಟೋರಿ ಕನ್ವೆ ಆಗ್ತಾ ಹೋಗ್ತಾ ಇತ್ತು. ತುಂಬಾ ಒಂದು ಕನೆಕ್ಟಿವಿಟಿ ಸಿಗ್ತಾ ಹೋಗುತ್ತೆ ಸಿನಿಮಾಗೆ, ಎಲ್ಲೂ ಕೂಡ ಎಲ್ಲೋ ಮಿಸ್ ಹೊಡಿತು ಅಂತ ಅನ್ಸಲ್ಲ. ಸೊ ಎಲ್ಲಾದರೂ ಈ ಸಿನಿಮಾನ ನೀವು ಸ್ವಲ್ಪ ಏನಾದರೂ ಇಂಟ್ರೆಸ್ಟ್ ಕಳ್ಕೊಂಡು ಏನಾದ್ರು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರಿ ಅಂದರೆ ಸ್ವಲ್ಪ ನಿಮಗೆ ಸ್ಟೋರಿ ಬಿಟ್ಟು ಹೋಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಪೇಷನ್ಸಿಂದ ಸಿನಿಮಾನ ನೋಡಬೇಕು ಅಂತ. ಫೈನಲಿ ಈ ಸಿನಿಮಾದ ಬಗ್ಗೆ ನಾನು ಹೇಳೋದಿಷ್ಟೇ. ಸೊ ಏನಾದರೂ ನೋಡಬೇಕು ಇಲ್ಲಿಕ್ಕೆ ಐ ಥಿಂಕ್ ಮುಂಬೈಲಾದಂಥ ಕೆಲವೊಂದು ಘಟನೆ ಎಲ್ಲನೂ ನಾನು ಒಂದು ರಿಯಲಿಸ್ಟಿಕ್ ಆಗಿ ಥಿಯೇಟ್ರಲ್ಲಿ ಫೀಲ್ ಮಾಡಬೇಕು ಅಂದ್ರೆ ಖಂಡಿತ ಸಿನಿಮಾ ನೋಡಿ. ಪ್ರತಿಯೊಂದು ಸಿನಿಮಾನು ತುಂಬ ಒಂದು ಕಲರ್ಫುಲ್ ಆಗಿ ಆ್ಯಂಡ್ ಆ ಒಂದು ಕಲರ್ಫುಲ್ ಅನ್ನೋಕ್ಕಿಂತ ಒಂದು ರಿಯಲಿಸ್ಟಿಕ್ ಆಗಿ ತೊಗೊಂಡೋಗಿದ್ದಾರೆ. ಆ ಒಂದು ಫ್ರೇಮಲ್ಲಿ ರಿಯಲಿಸ್ಟಿಕ್ ಈಸ್ ವೆರಿ ರಿಯಲಿಸ್ಟಿಕ್, ಅಷ್ಟರ ಮಟ್ಟಿಗೆ ರಿಯಲಿಸ್ಟಿಕ್ ತೊಗೊಂಡೋಗಿ ಈ ಥರ ಸಿನಿಮಾಗಳಿಗೆ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಆ ಒಂದು ಪಾತ್ರಗಳನ್ನು ತೊಗೊಂಡು ಮಾಡೋದಿದೆಯಲ್ಲ, ಸೊ ನೋಡಿದ್ರೆ ಸೊ ಅವರೇ ಇವರು ಅನ್ಬೇಕು, ಆ ರೇಂಜಿಗೆ ಮಾಡಿದ್ದಾರೆ. ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ. ಆ್ಯಂಡ್ ಎಸ್ಪೆಷಲಿ ಈ ಸಿನಿಮಾನ ಎಂಟರ್ಟೈನ್ ಪರ್ಪಸ್ಸಿಗೆ ನೋಡ್ತಾ ಇದ್ದೀನಿ. ಆ್ಯಂಡ್ ಏನೋ ಬೇಜಾರಾಗಿದೆ, ಒಂದು ನಿಮಿಷ ಫನ್ಗಾಗಿ ನೋಡ್ಬಿಡ್ತೀನಿ ಅನ್ನೋರಿಗೆ ಖಂಡಿತವಾಗ್ಲೂ ಅಲ್ಲ. ಈ ಸಿನಿಮಾದಿಂದ ಏನೋ ತಿಳ್ಕೋಬೇಕು, ಹಿಂಗಾಗಿತ್ತು ರಿಯಲಿಸ್ಟಿಕ್ ಸ್ಟೋರಿ ಹಿಂಗಾಗಿತ್ತು, ಅದನ್ನ ಪರದೆ ಮೇಲೆ ನೋಡಬೇಕು ಅನ್ನೋರು ಹೋಗಿ ನೋಡಿ. ಮಾಧವನ್ ಸರ್ ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಸಂಜಯ್ ದತ್ ಅವರು ಆ್ಯಕ್ಟಿಂಗು ಮತ್ತು ಮಾಧವನ್ ಅವ್ರದ್ದಾಗಿರ್ಬೋದು ಅಷ್ಟು ಕಮ್ಮಿ ಇದ್ದರೂ ಕೂಡ ಒಂದು ಸ್ಕ್ರೀನ್ ಮೇಲೆ ಸೊ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಹೋಗಿ ಸಿನಿಮಾನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗೊತ್ತಿಲ್ಲ, ಈ ಒಂದು ವಿಡಿಯೋ ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ಇರಲಿಲ್ಲ, ಯಾಕಂದರೆ ಲೈಕ್ ನಾನು ಕನ್ನಡ ಸಿನಿಮಾಗಳು ರಿವ್ಯೂ ಮಾಡ್ತಾ ಇರ್ತೀನಿ. ಬಟ್ ಈ ಸಿನಿಮಾದ್ದು ರಿವ್ಯೂ ಮಾಡಬೇಕೋ ಬೇಡವೋ ಅನ್ನೋದು ಕೂಡ ಗೊತ್ತಾಗಲಿಲ್ಲ, ಬಟ್ ಮಾಡಿದ್ದೀನಿ. ಸೊ ಯಾರೆಲ್ಲ
ಇನ್ನು ದುಲಂಧರ್ ಸಿನಿಮಾ ನೋಡಿಲ್ಲ, ನೋಡಿ. ಬಟ್ ಈ ಸಿನಿಮಾನ ಮಲ್ಟಿ ಲ್ಯಾಂಗ್ವೇಜಲ್ಲಿ ಬಿಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಕನ್ನಡ ಆಡಿಯನ್ಸ್ಗಾಗಿರ್ಬೋದು ಮತ್ತು ಅನದರ್ ಲ್ಯಾಂಗ್ವೇಜಸ್ ಎಲ್ಲ ಬಿಟ್ಟಿದ್ರೆ ಎಲ್ಲ ಲ್ಯಾಂಗ್ವೇಜ್ಗಳು ರೀಚ್ ಆಗಿರೋದೇನೋ ಗೊತ್ತಿಲ್ಲ. ಬಟ್ ಏನಕ್ಕೆ ಪ್ಲ್ಯಾನ್ ಮಾಡಿಲ್ಲ ಅದನ್ನು, ಬಹುಶಃ ಐಡಿಯಾ ಇಲ್ಲ. ಸೊ ಹಿಂದಿಲೇ ರಿಲೀಸ್ ಆಗಿದೆ. ಸೊ ಯಾರಿಗೆಲ್ಲ ಒಂದು ರೇಂಜಿಗೆ ಹಿಂದಿ ಅರ್ಥ ಆಗುತ್ತೆ ನಮ್ಮ ಥರ, ಸೊ ಹೋಗಿ ಸಿನಿಮಾ ನೋಡಿ, ಗೊತ್ತಾಗುತ್ತೆ ನಿಮಗೆ. ಒಂದು ಇಂಟ್ರೆಸ್ಟಿಂಗ್ ಇದ್ದವ್ರು ಈ ಒಂದು ಕ್ಯಾಟಗರಿಯಲ್ಲಿ ಇಂಟ್ರೆಸ್ಟ್ ಬರುತ್ತೆ ಸಿನಿಮಾ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.